ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದ ಬಗ್ಗೆ ತಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ಥಳೀಯವಾಗಿ ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಪ್ಲೇಸು ಇದಾಗಿರ್ತದೆ ಸ್ನೇಹಿತರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಅಂತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದೆ. ಸೊ ಈ ಒಂದು ಪ್ಲೇಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾಳ ವಿಶೇಷತೆ ಅನಿಸುತ್ತೆ ಸ್ನೇಹಿತರೆ. 16ನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರರಾಗಿರ್ತಕ್ಕಂಥ ಕೆಂಗನಾಯಕನ ಮಗ ಹನುಮಂತಪ್ಪ ನಾಯಕ ಅನ್ನುವಂಥ ವ್ಯಕ್ತಿ ಕುಲದೇವತೆಯಾದ ಶ್ರೀರಾಮನಿಗೆ ಈ ಪ್ರದೇಶದಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಅದಾದ ನಂತರ ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಜನರಿಗೆ ಏನಪ್ಪ ಅಂತಂದ್ರೆ ಏನು ಮಳೆ ನೀರು ಪೋಲಾಗ್ತಾ ಇದೆಯಲ್ಲ, ಆ ಮಳೆ ನೀರನ್ನು ಸಂಗ್ರಹಿಸಿ ಜನರಿಗೆ ಏನಪ್ಪ ಅಂದ್ರೆ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಹೊಂಡವನ್ನು ನಿರ್ಮಿಸ್ತಾನೆ. ಅಂದರೆ ಹೊಂಡ ಇಟ್ ಮೀನ್ಸ್ ಪುಷ್ಕರಣಿ ಅಂತೇಳಿ ನಾವು ಕರಿತೀವಿ ಇದನ್ನು. ಸೊ ಈ ಮಧ್ಯಭಾಗದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಂಟಪ ತಾವೆಲ್ಲ ನೋಡ್ತಾ ಇದ್ದೀರಿ. ಸೊ ಇದಕ್ಕೂ ಸಹ ಒಂದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸ ಇದೆ. ಇಲ್ಲಿ ಏನು ಈ ಗೋಪುರ ಇದೆಯಲ್ಲ ಮಧ್ಯಭಾಗದಲ್ಲಿ, ಈ ಗೋಪುರ ಏನಕ್ಕಾಗಿ ಕಟ್ಟಿರುತ್ತಂದರೆ ಬಿಜಾಪುರದ ಆದಿಲ್ಶಾಹಿಗಳು ಏನಪ್ಪ ಅಂದ್ರೆ ಈತ ಕೆಂಗ ನಾಯಕನ ಮಗ ಹನುಮಂತಪ್ಪ ಸೋಲಿಸ್ತಾನೆ. ಆ ಸೋಲಿಸಿದ ಸ್ಮರಣೆಗಾಗಿ ಈ ಒಂದು ನಡುವೆ ಏನಪ್ಪ ಅಂದ್ರೆ ಒಂದು ಪುಷ್ಕರಣಿಯನ್ನು ನೋಡ್ತಾ ಇದ್ದಿಲ್ಲ. ಸೊ ಇದರ ಸ್ಮರಣಾರ್ಥವಾಗಿ ಈತ ಒಂದು ಪುಷ್ಕರಣಿಯನ್ನು ನಿರ್ಮಿಸ್ತಾನ. ಸ್ನೇಹಿತರೆ, ಈ ಪುಷ್ಕರಣಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಮಧ್ಯೆ ಇರ್ತಕ್ಕಂಥ ಪುಷ್ಕರಣಿ ಏನಿದೆಯಲ್ಲ, ಇದು ವಸಂತ ಮಂಟಪ ಅಂತೇಳಿ ನಾವು ಕರಿತೀವಿ. ಮತ್ತು ಇಂಡೋ ಅರೇಬಿಕ್ ಶೈಲಿಯಲ್ಲಿ ಈ ಒಂದು ವಾಸ್ತುಶಿಲ್ಪ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಸ್ನೇಹಿತರೆ, ಸುತ್ತಲೂ 8 ಗೋಪುರಗಳಿದ್ದವು. ಈಗ ಕೇವಲ 6 ಗೋಪುರಗಳನ್ನ ನಾವು ಮಾತ್ರ ನೋಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಬಿಜಾಪುರದ ಸೇನಾಪತಿಯಾಗಿರ್ತಕ್ಕಂಥ ರಣದುಲ್ಲಾ ಖಾನ್ ಮತ್ತೆ ಈ ಒಂದು ಪ್ಲೇಸ್ ಮೇಲೆ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಈ ಪ್ಲೇಸ್ಗಳನ್ನ ಎಲ್ಲ ಏನು ಪಾತ್ರ ಅಕ್ವೈರ್ ಮಾಡ್ಕೋತಾನ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶ್ರಾಂತಿ ಕೊಠಡಿಯನ್ನು ಈತ ನಿರ್ಮಿಸಿದ್ದಾನೆ. ತಾವೆಲ್ಲ ಈಗ ನೋಡ್ತಾ ಇದ್ದಿಲ್ಲ, ಇದೊಂದು ರಣದುಲ್ಲಾ ಖಾನನ ವಿಶ್ರಾಂತಿ ಕೊಠಡಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಇದಕ್ಕೆ ಅವರು ಮುಸಾಫಿರ್ ಖಾನ್ ವಿಶ್ರಾಂತಿ ಕೊಠಡಿ ಅಂತೇಳಿ ಹೆಸರಿಸಿದ್ದಾರೆ. ಸ್ನೇಹಿತರೆ, ತಾವೆಲ್ಲ ಒಂದು ಅವಕಾಶ ಸಿಕ್ಕರೆ ಈ ಒಂದು ಪ್ಲೇಸ್ಗೆ ಭೇಟಿ ಕೊಡಿ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿಂದ ಈ ನೀರು ಮತ್ತು ಚಿತ್ರದುರ್ಗದ ಕೋಟೆಗೂ ಸಪ್ಲೈ ಆಗ್ತಿತ್ತು ಅಂಥೇಳಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರವೂ ಸಹಿತ ನಮಗೆ ಅರ್ಥವಾಗ್ತಿದೆ. ಸ್ನೇಹಿತರೆ, ಇಂಥ ಒಂದು ಪ್ಲೇಸ್ಗಳು ನಾವು ನೋಡಬೇಕಾಗತ್ತೆ, ಸಮಯ ಸಿಕ್ಕಾಗಿಲ್ಲ. ಭಾಳ ಅದ್ಭುತವಾಗಿರ್ತಕ್ಕಂಥವು. ಇಲ್ಲಿ ಇದನ್ನು ನೋಡಿದರೆ ಎಷ್ಟೋ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಪ್ಲೇಸು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ನಾಲೆಜ್ಗಳನ್ನು, ಸಾಕಷ್ಟು ಜ್ಞಾನವನ್ನು ಏನಪ್ಪ ಅಂತ ನಮ್ಗೆ ಕೊಡ್ತಾ ಇದೆ. ಇಲ್ಲಿ ನೀವೇನು ನೀರು ಸಂಗ್ರಹಣೆ ಆಗಿದೆಯಲ್ಲ, ಹಿಂದೆ ನೀರು ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಮಳೆ ನೀರನ್ನು ಸಂಗ್ರಹಣೆ ಮಾಡ್ತಿದ್ರು. ಸಂಗ್ರಹಣೆ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಪ್ಲೇಸನ್ನು ನೋಡಿ, ಸ್ಟೋರೇಜ್ ಆಗಿದೆ, ಫುಲ್ ಆಗಿದೆ ಅನ್ನುವಂಥದ್ದು ಸೂಚನೆ ಕೊಡ್ತಕ್ಕಂಥದ್ದು, ಅಂದರೆ ಸ್ಟೋರೇಜ್ ಮಾಡ್ತಕ್ಕಂಥದ್ದು ಒಂದು ಗೋಪುರ. ಅದಾದಮೇಲೆ ಆಚೆ ಕಡೆ ಇನ್ನೊಂದು ಸ್ಟೋರೇಜನ್ನು ತಾವೆಲ್ಲ ನೋಡ್ತಾ ಇದ್ದಿಲ್ಲ, ಅಲ್ಲೊಂದು ಗೋಪುರ ನೋಡ್ತಾ ಇದ್ದಿಲ್ಲ, ಅದು ಹೊರಗಡೆ ಹಾಕ್ತಕ್ಕಂಥ ಸ್ಟೋರೇಜು. ಇದು ನೀರನ್ನು ಒಳಗಡೆ ತೆಗೆದುಕೊಳ್ತಕ್ಕಂಥದ್ದು, ಅದು ಏನಪ್ಪ ಅಂದ್ರೆ ಹೊರಗಡೆ ಹಾಕ್ತಕ್ಕಂಥ. ನಾವೆಲ್ಲ ಈಗ ಬೋರ್ವೆಲ್ಗೆ ಪೈಪನ್ನು ಹಾಕ್ತೀವಿ, ಮತ್ತು ಒಂದು ಸಿಸ್ಟಮನ್ನು ನಾವು ನೋಡ್ತೀವಲ್ಲ, ಅದೇ ಮಾದರಿಯಲ್ಲಿ ಇದು ಸಹ ಏನಪ್ಪ ಅಂದ್ರೆ ನಿರ್ಮಾಣ ಆಗಿದೆ. ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಪ್ಲೇಸು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರಿನಲ್ಲಿ ಕಂಡುಬರ್ತದೆ ಇದು. ನಿಮಗೆ ಅವಕಾಶ ಸಿಕ್ಕರೆ ಈ ಪ್ಲೇಸ್ಗೆ ಹೋಗಿ ಬನ್ನಿ. ಸಾಕಷ್ಟು ಪ್ರವಾಸಿಗರು ಈ ಪ್ಲೇಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಈಗ ಭಾಳ ಇಂಥ ಪ್ಲೇಸ್ಗಳು ಸಿಗೋದು ಭಾಳ ಅಪರೂಪದ ಸಂಗತಿ. ಈಗ ಆಲ್ರೆಡಿ ಈಗ 8 ಏನು ದಿಕ್ಕುಗಳಿದಾವಲ್ಲ, ಅಲ್ಲಿ 4 ದಿಕ್ಕುಗಳಲ್ಲಿ ನಡುವೊಂದು, ಅಂದರೆ ಟೋಟಲ್ ಏನಪ್ಪ ಅಂದ್ರೆ 8 ಗೋಪುರಗಳನ್ನ ಹೊಂದಿರತಕ್ಕಂಥದ್ದು. ಆದರೆ ಈಗ ಸದ್ಯಕ್ಕೆ 6 ಗೋಪುರಗಳನ್ನ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಳ, ಅಥವಾ ಇದಕ್ಕೆ ನಾವು ಪುಷ್ಕರಣಿ ಅಂತೇಳಿ ಕರಿತೀವಿ. ಸುಂದರವಾಗಿರ್ತಕ್ಕಂಥ ಪುಷ್ಕರವನ್ನು ತಾವೆಲ್ಲ ಸಮಯ ಸಿಕ್ಕರೆ ನೋಡ್ಕೊಂಬನ್ನಿ ಅಂತ ಹೇಳುತ್ತಾ, ಸೊ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.